ಸಹಕಾರ ಡಾ ಚೇತನ್ ಕುಮಾರ್ ನಾಯಕ್, ಮಾಲಾ ಸಾಮ್ರಾಣಿ ಹಾಗೂ ಈರಣ್ಣ ಕಾಡಪ್ಪನವರ್. ನಿರ್ವಹಣೆ ಶರಣಬಸವ ಚೋಳಿನ್ ಹಾಗೂ ಮಂಜುಳಾ ಪುರಾಣಿಕ್. ಪ್ರಾಯೋಜಕರು ಗಣೇಶೋತ್ಸವ ಮಹಾಮಂಡಳ ಹುಬ್ಬಳ್ಳಿ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವೆಂಕಟೇಶ್ ಕಾಟವೆ ಹಾಗೂ ಮಂಜುನಾಥ್ ಪವಾಡಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ವಿವಿಧ ರೂಪಗಳಲ್ಲಿ ಭಕ್ತರಿಗೆ ದರ್ಶನ ನೀಡಲು ವಿಘ್ನ ನಿವಾರಕ ಗಣೇಶ ಬಂದಿದ್ದಾನೆ. ವಿವಿಧ ಬಣ್ಣ ಗಾತ್ರಗಳಲ್ಲಿ ಗಣಪತಿ ಸಂಭ್ರಮಿಸುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ಈ ಹಬ್ಬ ವಿಸ್ತೃತ ರೂಪವನ್ನು ಪಡೆದುಕೊಳ್ಳುತ್ತಿದೆ. ಸ್ವಾತಂತ್ರ್ಯ ಸಂಗ್ರಾಮದ ವೇಳೆ ಹರಿದು ಹಂಚಿ ಹೋಗಿದ್ದ ಭಾರತೀಯರನ್ನ ಒಗ್ಗೂಡಿಸಲು ಗಣೇಶನನ್ನ ಪ್ರಬಲ ಶಕ್ತಿಯಾಗಿ ಬಳಸಿದ ಬಾಲಗಂಗಾಧರ ತಿಲಕ್ ಅವರು ಇದನ್ನ ಸಾರ್ವಜನಿಕ ಹಬ್ಬವನ್ನಾಗಿ ಆಚರಿಸಲು ಆರಂಭಿಸಿದರು. ಅಂತೆಯೇ ಹಲವಾರು ಯುವಕ ಮಂಡಳಗಳು, ಗಣೇಶೋತ್ಸವ, ಗಜಾನನ ಸಮಿತಿಗಳು ಹಲವಾರು ವರ್ಷಗಳಿಂದ ಗಣೇಶ ಹಬ್ಬದಲ್ಲಿ ಒಗ್ಗೂಡಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿರುವುದು ಸಂಪ್ರದಾಯವಾಗಿದೆ. ನಮ್ಮ ಹುಬ್ಬಳ್ಳಿಯಲ್ಲಿ ಗಣೇಶೋತ್ಸವ ವರ್ಷದಿಂದ ವರ್ಷಕ್ಕೆ ವಿಶಿಷ್ಟ ಮತ್ತು ವಿಭಿನ್ನ ರೂಪವನ್ನು ಪಡೆದುಕೊಳ್ಳುತ್ತಿದೆ. ಭಕ್ತಿಗೆ ಕಲೆ, ಸಂಗೀತ, ಸಾಂಸ್ಕೃತಿಕತೆಯ ಲೇಪನವಾಗುತ್ತಿದೆ. ಹುಬ್ಬಳ್ಳಿಯ ಗಣೇಶ ಕೋಮು ಸೌಹಾರ್ದದ ಪ್ರತೀಕ. 11 ದಿನಗಳ ಕಾಲ ಯಾವುದೇ ಜಾತಿ, ಮತ, ಧರ್ಮದ ಭೇದವಿಲ್ಲದೆ ಎಲ್ಲರೂ ನಿಂತು ಈ ಉತ್ಸವವನ್ನು ಚಂದಗಾಣಿಸುತ್ತಿದ್ದಾರೆ, ಸಂಭ್ರಮಿಸುತ್ತಿದ್ದಾರೆ. ಈ ವಿಶಿಷ್ಟ ಸಡಗರ ಸಂಭ್ರಮದ ಗಣೇಶನನ್ನ ವೀಕ್ಷಿಸಲು ನೆರೆ ಜಿಲ್ಲೆಗಳಿಂದ ಜನರು ಆಗಮಿಸುತ್ತಿದ್ದಾರೆ. ಇಂಥ ಗಣನಾಯಕನಿಗೆ ಇವತ್ತು ವಿದಾಯ ಹೇಳುವಂಥ ಸಮಯ. ಕೇಳುಗರೆ, ಹುಬ್ಬಳ್ಳಿಯಲ್ಲಿ ಜರುಗಲಿರುವ ಸಾರ್ವಜನಿಕ ಗಣೇಶೋತ್ಸವ ವಿಸರ್ಜನಾ ಸಮಾರಂಭದ ವೀಕ್ಷಕ ವಿವರಣೆಯ ನೇರ ಪ್ರಸಾರವನ್ನ ನೀವೀಗ ಕೇಳಲಿದ್ದೀರಿ. ನಮ್ಮ ಕೇಳುಗರನ್ನ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ಗಣೇಶ ವಿಸರ್ಜನಾ ಸಮಾರಂಭದ ಸ್ಥಳಕ್ಕೆ ಕರೆದೊಯ್ಯುತ್ತಿದ್ದೇವೆ. ಶರಣು ತ್ರಿಜಗವಂದಿತನಾದ ದೇವದೇವನೇ ಶರಣು. ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು. ತ್ರಿಜಗವಂದಿತನಾದ ದೇವದೇವನೇ ಶರಣು. ಮಂದಮತಿಯನ್ನು ಬಿಡಿಸಿ ಚಂದ ಜ್ಞಾನವನಿತ್ತು ಇಂದಿರೇಶನ ಪಾದ ಹೊಂದಿಪ್ಪತರದಿ. ಮಂದಮತಿಯನ್ನು ಬಿಡಿಸಿ ಚಂದ ಜ್ಞಾನವನಿತ್ತು ಇಂದಿರೇಶನ ಪಾದ ಹೊಂದಿಪ್ಪತರದಿ. ಸುಂದರಾಂಗನೆ ಪದ ದ್ವಂದ್ವ
ಹಲೋ. ಗಣೇಶೋತ್ಸವ ಸಾರ್ವಜನಿಕ ಒಂದು ಹಬ್ಬ ಹುಬ್ಬಳ್ಳಿಯಲ್ಲಿ ತುಂಬಾ ಅಭೂತಪೂರ್ವವಾಗಿ ಆರಂಭವಾಗಿದೆ. ಸಾರ್ವಜನಿಕ ಗಣೇಶೋತ್ಸವ ಮಹಾಮಂಡಳ ಸಮಿತಿಯ ಒಂದು ಆಶ್ರಯದೊಳಗೆ ತುಂಬಾ ಒಂದು ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಗಣಪತಿಗಳು ಒಂದರಿಂದ ಒಂದು ಶಿಸ್ತಾಗಿ ಒಂದು ಪ್ರಯಾಣವನ್ನು ಬೆಳೆಸಿವೆ. ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಈ ಗಣೇಶೋತ್ಸವ ಬಹಳ ಒಂದು ವಿಜೃಂಭಣೆಯಿಂದ ಒಂದು 1976ರಿಂದಲೇ ಹುಬ್ಬಳ್ಳಿಯಲ್ಲಿ ನಡೀತಾ ಇರೋದು ಒಂದು ಹೆಮ್ಮೆಯ ವಿಷಯ. ಈ ಬಾರಿ ವಿಶೇಷತೆ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಯನ್ನ ನಾವು ವಿಸರ್ಜನೆ ಮಾಡ್ತಾ ಇಲ್ಲ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಗೆ ವಿದಾಯ ಹೇಳಿ ಈಗ ಪರಿಸರ ಸ್ನೇಹಿ ಗಣಪತಿಗಳನ್ನ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ ನಮ್ಮ ನಿವೃತ್ತ ಉಪಮಹಾನಿರ್ದೇಶಕರಾಗಿರುವಂತಹ ಕಾರ್ಯಕ್ರಮ ವಿಭಾಗದ ಡಾಕ್ಟರ್ ಚೇತನ್ ಕುಮಾರ್ ನಾಯಕ್ ಅವರು, ಹಾಗೇನೆ ವೀಕ್ಷಕ ವಿವರಣಕಾರರಾಗಿ ನಮ್ಮ ಜೊತೆಗೆ ಆರತಿ ದೇವಶಿಖಾಮಣಿ ಹಾಗೂ ರವಿ ಕುಲಕರ್ಣಿ ಅವರಿದ್ದಾರೆ. ಇವತ್ತು ಈ ಒಂದು ಸಂಭ್ರಮವನ್ನ ಕಣ್ಣು ತುಂಬಿಕೊಳ್ಳಿಕ್ಕೆ ನಾವು ಬಹಳ ಆನಂದ ಆಗ್ತದೆ. ಶ್ರೋತೃಗಳಿಗೆ ಇದನ್ನ ತರಬೇಕು ಅಂತ ಹೇಳಿ ನಮ್ಗೆ ಬಹಳ ಸಂತೋಷದ ಖುಷಿ ಅದ. ಮಾಲಾ ಸಾಂಬ್ರಾಣಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮಾಲಾ ಸರ್, ಇಲ್ಲಿ ಬಹಳ ಉತ್ಸಾಹದ ವಾತಾವರಣ ಐತಿ. ನಾವೆಲ್ಲ ನೋಡ್ತಾ ಇದ್ದೀವಿ. ಜನ ಎಲ್ಲ ಯುವಕರು 2 ವೀಲರ್ಗಳ ಮೇಲೆ 3-4 ಜನ ಕೂತಿದ್ದಾರೆ. ಎಲ್ಲರೂ ಸಂಭ್ರಮದಿಂದ ಪಟಾಕಿ ಹಾರಿಸ್ತಾ ಇದ್ದಾರೆ. ಆಮೇಲೆ ದಾಜಿಬಾನ್ ಪೇಟೆಯಲ್ಲಿ ನಮ್ಮ ಕರ್ನಾಟಕದ ಅತ್ಯಂತ ದೊಡ್ಡ ಗಣಪತಿ 21 ಫೀಟ್ ಎತ್ತರದ ಗಣಪತಿ ಇಟ್ಟಿದ್ದಾರೆ. ಇದು ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ಗಣಪತಿ. ದಾಜಿಬಾನ್ ಕಾ ಮಹಾರಾಜ ಅಂತ, ಹುಬ್ಳಿ ಕಾ ಮಹಾರಾಜ ಅಂತ ಹೇಳಿ ಈ ಗಣಪತಿಯನ್ನ ಹೇಳ್ತಾರೆ. ನಾವೆಲ್ಲ ಮಹಿಳೆಯರು, ಮಕ್ಕಳು ಹಾಗೂ ಸಾರ್ವಜನಿಕರನ್ನ ಇಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿ ಸಾಕಷ್ಟು ಸುರಕ್ಷಾ ವ್ಯವಸ್ಥೆ ಕೂಡ ಇದೆ. ಎಲ್ಲ ಕಡೆ ಪೊಲೀಸರು ಕಾಣ್ತಾ ಇದ್ದಾರೆ. ಹಂಗೇನೆ ಇಲ್ಲಿ ಒಂದು ವೇದಿಕೆ ಸಜ್ಜು ಮಾಡಿದ್ದಾರೆ. ಅದರ ವೇದಿಕೆಯ ಮೇಲೆ ಈ ಗಣಪತಿ ಉತ್ಸವದ ಮಹಾಮಂಡಳಿಯವರು ಇದ್ದಾರೆ. ದೊಡ್ಡ ಟಿವಿ ಪರದೆಯನ್ನ ಹಾಕಿ ಎಲ್ಲರಿಗೂ ಈ ದೃಶ್ಯ ಕಾಣ್ಲಿ ಗಣಪತಿ ವಿಸರ್ಜನೆದು ಅನ್ನುವಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀವಿ ಬಹಳಷ್ಟು ಜನರು ನೆರೆದಿದ್ದಾರೆ. ಚೋಳಿನ್ ಸರ್. ಹೌದು ಮಾಲಾ, ನೋಡಿ ಇಲ್ಲಿ ನೋಡಿದ್ರೆ ಎಲ್ಲ ಕಡೆ ಕಾರ್ಯಕ್ರಮ ಬೇರೆ ನಡೀತಾ ಇದೆ. ನಮ್ಮ ಎಲ್ಲ ಹಬ್ಬಗಳಲ್ಲಿ ಅದ್ದೂರಿ ಹಬ್ಬ ಇದು ಗಣೇಶನ ಹಬ್ಬ. ಇದು ಒಂದು ರಾಷ್ಟ್ರೀಯ ಹಬ್ಬವಾಗಿ ನಮಗೆ ಗೋಚರ ಆಗ್ತಾ ಇದೆ. 1893 ಒಳಗ ಬಾಲಗಂಗಾಧರ ತಿಲಕ್ ಅವರು ತಮ್ಮ ಕೇಸರಿ ಪತ್ರಿಕೆ ಒಳಗ ಸಾರ್ವಜನಿಕ ಗಣೇಶೋತ್ಸವದ ಬಗ್ಗೆ ಹೊಗಳಿ ಬರೀತಾರೆ. ಆಗ ಗಣೇಶೋತ್ಸವ ಒಂದು ಸಂಚಲನವನ್ನು ಮಾಡಿತು. ಈ ಪ್ರತಿ ವರ್ಷ ವ್ಯವಸ್ಥಿತವಾಗಿ ಆಚರಿಸಲಿಕ್ಕೆ ವ್ಯವಸ್ಥೆ ಆಗ್ತಾ ಇದೆ. ಮತ್ತೆ ಎಷ್ಟು ಮಟ್ಟಿಗೆ ಪರಿಣಾಮಕಾರಿ ಆಗಿತ್ತು ಅಂದ್ರೆ, ಸ್ವಾತಂತ್ರ್ಯ ಹೋರಾಟದೊಳಗೆ ಜನರನ್ನು ಒಗ್ಗೂಡಿಸಲು ಗಣೇಶ ಹಬ್ಬ ಅತ್ಯಂತ ಪ್ರಮುಖ ಪಾತ್ರ ವಹಿಸಿತ್ತು. ಒಗ್ಗಟ್ಟಿಗಾಗಿ ಆರಂಭವಾದ ಈ ಗಣೇಶೋತ್ಸವ ಇವತ್ತು ಬಹಳ ಒಂದು ಕೋಮ ಸೌಹಾರ್ದತೆಯನ್ನ ಬಿಂಬಿಸುವ ನಿಟ್ಟಿನೊಳಗ ನಮಗೆ ಬಹಳ ಅಚ್ಚುಕಟ್ಟಾಗಿ ಗೋಚರವಾಗ್ತಾ ಇದೆ. ಆರತಿ. ಹೌದು ಸರ್, ವಿಘ್ನ ನಿವಾರಕ ವಿಘ್ನೇಶ್ವರನ ಸ್ತುತಿಯೊಂದಿಗೆ ಇಲ್ಲಿ ಕಾರ್ಯಕ್ರಮವನ್ನ ಶುರು ಮಾಡ್ಯಾರ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾವ. ಮತ್ತ ಎಲ್ಲ ಪೊಲೀಸ್ ಬಿಗಿ ಬಂದೋಬಸ್ತನು ಅದ. 200ಕ್ಕಿಂತ ಹೆಚ್ಚಿಗೆ CC ಕ್ಯಾಮ್ರಾ ವ್ಯವಸ್ಥೆ ಮಾಡ್ಯಾರ ಎನ್ ಶಶಿಕುಮಾರ್ ಸರ್. ಮತ್ತ ಪೊಲೀಸ್ ಬಂದೋಬಸ್ತನು ಅದ. ಅನೇಕ ಪೊಲೀಸರು ಹಿಂಗ ಅಂದ್ರ ಛಾಯಾಚಿತ್ರಣ, ಫೋಟೋ ತೆಗೆಯೋ ಮೂಲಕ, ವಿಡಿಯೋ ಮಾಡೋ ಮೂಲಕ ಅಂದ್ರ ಜನರ ಮೇಲೆ ಒಂದು ಗಮನ ಇಟ್ಟಾರ ಅನ್ನೋದನ್ನ ನಾವಿಲ್ಲಿ ಕಾಣ್ಬೋದು. ಜನ ಅಂತರೂ ಬಹಳ ಜನಜಂಗುಳಿ ಅದ ಇಲ್ಲಿ. ಎಲ್ಲರೂ ಗಣಪತಿ ವಿಸರ್ಜನೆಯನ್ನ ನೋಡ್ಲಿಕ್ಕೆನ ಸಾವಿರಾರು ಜನ ಇಲ್ಲಿ ನಿಂತು ನೋಡ್ಲಿಕ್ಕತ್ತಾರ, ವೀಕ್ಷಣೆ ಮಾಡ್ಲಿಕ್ಕತ್ತಾರ. ಹೆಣ್ಮಕ್ಳು ಸಹಿತ ತಮ್ಮೆಲ್ಲಾ ಕೆಲಸಗಳನ್ನ ಬದಿಗೊತ್ತಿ ಗಣಪತಿಯನ್ನ ನೋಡ್ಲಿಕ್ಕೆ ಬಂದಾರ ಅನ್ನೋದ್ರ ಬಹಳ ಖುಷಿ ಅನಿಸ್ತದ. ನಾವು ಮಾವೀರ್ ಗಲ್ಲಿ ಹತ್ರ ಇದೇವಿ. ಜೈ SSK ಸಹಸ್ರಾರ್ಜುನ ವೃತ್ತವನ್ನ ಕಾಣ್ತೇವಿ. ಮತ್ತ ತುಳಜಾ ಭವಾನಿ ಹತ್ರ ಅಲ್ಲಿಂದ ನಿಂತು ನಾವು ಇಲ್ಲೆಲ್ಲ ವೀಕ್ಷಣೆಯನ್ನ ಮಾಡ್ಲಿಕ್ಕತ್ತೇವಿ. ನಾನು ಮತ್ತೆ ಚೋಳಿನ್ ಸರ್ ಇದು ಈ ಹಳೆ ಹುಬ್ಬಳ್ಳಿಯ ಗಣಪರಿಗೆ ಬಹಳ ಒಂದು ಭಕ್ತಿ ಸಂಭ್ರಮದಿಂದ ವಿದಾಯ ಹೇಳಲಾಗ್ತಾ ಇದೆ. ಇಲ್ಲಿ ಹಳೆ ಹುಬ್ಬಳ್ಳಿಯ ಗಣೇಶೋತ್ಸವ 9 ದಿನಗಳ ಕಾಲ ವಿವಿಧೆಡೆ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶ ವಿಗ್ರಹಗಳನ್ನ ಆಯಾ ಮಂಡಳದವರು ಅಲಂಕಾರ ಮಾಡಿದ ವಾಹನಗಳನ್ನು ಕೂಡಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತೆ ವಿವಿಧ ನಮೂನೆ ರುಮಾಲು, ಹಣೆಪಟ್ಟಿ, ಕೇಸರಿ ಧ್ವಜಗಳು ಧರಿಸಂತ ಯುವಜನ ಪರಸ್ಪರ ವಿವಿಧ ಬಂಡೆಗಳನ್ನು ಕುಣಿದು ಕುಪ್ಪಳಿಸ್ತಾ ಇರೋದು ನೋಡ್ಲಿಕ್ಕೆ ಒಂಥರ ನಮ್ಗೆ ಬಹಳ ಸಂತೋಷ ಅನಿಸ್ತದೆ. ಗಣೇಶ್ ಮಹಾರಾಜ್ಗೆ ಜೈ ಎಂದು ಘೋಷಣೆ ಮಾಡ್ತಾ ಪಟಾಕಿಗಳನ್ನು ಗುರುಸುವುದು, ಬಿರುಸಿನ ಬಾಣ ಗಗನದಲ್ಲಿ ಚಿತ್ತಾರ ನೋಡುವವರ ಮನಸ್ಸನ್ನು ಬಹಳ ಸಂತೋಷವಾಗಿ ಉಂಟು ಮಾಡ್ತಾ ಇದೆ. ಮತ್ತೆ ಇವತ್ತು ಈ ಒಂದು ಸಂಭ್ರಮದೊಳಗ ನಮ್ಮ ಜೊತೆಗೆ ಭಾಗಿಯಾಗಿದ್ದಾರೆ ಚೇತನ್ ಕುಮಾರ್ ನಾಯಕ್ ಅವರು. ಆಕಾಶವಾಣಿಯ
ಸಮಸ್ತ ಕೇಳುಗರಿಗೆ ಹಾಗೂ ಗಣೇಶನ ಸಮಸ್ತ ಭಕ್ತಾದಿಗಳಿಗೆ ನಮ್ಮ ನಮನ. ಗಜಾನನಂ ಭೂತಗಣಾದಿ ಸೇವಿತಂ ತಪಿತ್ಥ ಜಂಭೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗಜಾನನ, ಲಂಬೋದರ, ವಿಘ್ನಹರ್ತ, ಪಾರ್ವತಿ ನಂದನ, ಶಂಕರ ತನಯ, ಹೇರಂಭ, ವಕ್ರತುಂಡ, ಮೂಷಕ ವಾಹನ, ಮೋದಕ ಪ್ರಿಯ, ಗಣನಾಯಕ ಮೊದಲಾದ ಹೆಸರುಗಳಿಂದ ಪೂಜಿಸಲ್ಪಡುವಂತಹ ನಮ್ಮ ಗಣಪನ 11 ದಿನಗಳನ್ನ ಭವ್ಯವಾಗಿ ಆಚರಿಸಿ ಇವತ್ತು ನಾವು ಅವರಿಗೆ ವಿದಾಯ ಹೇಳ್ತಾ ಇದ್ದೇವೆ. ನೋಡಿ, ಕೇಳುಗರೆ, ಗಣೇಶ ಮನೆಗೆ ಬಂದಾಗ ಬಹಳ ನಮ್ಗೊಂಥರ ತುಂಬ ಉತ್ಸಾಹ. ಕೆಲವೊಂದ್ ಕಡೆ ಗಣೇಶನ 1.5 ದಿವಸ ಆರಾಧನೆ ಮಾಡ್ತಾರೆ, ಕೆಲವೊಂದ್ ಕಡೆ ಅದನ್ನ 5 ದಿವಸ, 7 ದಿನ, 9 ದಿನ, ಕೊನೆಗೆ 11 ದಿನ ಅನಂತ ಚತುರ್ದಶಿ ಕೊನೆ ದಿನ ಗಣೇಶನಿಗೆ ವಿದಾಯ ಹೇಳಿ ವಿಸರ್ಜನೆ ಮಾಡ್ತಾರೆ. ಆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ರಾರಾಜಿಸಿದಂತಹ ಸಾರ್ವಜನಿಕ ಗಣೇಶ ವಿಗ್ರಹಗಳನ್ನ ಇಂದು ವಿಸರ್ಜನೆ ಮಾಡಲಾಗ್ತಾ ಇದೆ. 100ಕ್ಕೂ ಹೆಚ್ಚು ಸಾರ್ವಜನಿಕ ಗಣಪತಿಗಳನ್ನ ಈ ಸಲ ಹುಬ್ಬಳ್ಳಿಯಲ್ಲಿ ಇಡಲಾಗಿತ್ತು. ವಿಜಯವಾಣಿ ದಿನಪತ್ರಿಕೆ ಹಮ್ಮಿಕೊಂಡಂತಹ ಅಷ್ಟವಿನಾಯಕ ಸ್ಪರ್ಧೆಯಲ್ಲಿ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದ ಸುಮಾರು 85 ಸಾರ್ವಜನಿಕ ಗಣೇಶ ಉತ್ಸವದ ಮಳಿಗೆಗಳಿಗೆ ಗಣೇಶನಿಗೆ ಅಲಂಕಾರದ ವಿವಿಧ ಉತ್ತಮವಾದಂತಹ ಅಲಂಕಾರದಲ್ಲಿ ತಲಾ 13 ಬಹುಮಾನ, 26 ಸಮಿತಿಗಳಿಗೆ ಈ ವರ್ಷ ಬಹುಮಾನ ವಿತರಣೆ ಮಾಡಲಾಗಿದೆ. ಉತ್ತಮ ಅಲಂಕಾರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಪಡೆದಂತಹ ಮಂಡಳಿ ಗಣೇಶೋತ್ಸವ ಸಮಿತಿ, ಚಂದ್ರಕಲಾ ಟಾಕೀಸ್ ಸ್ಟೇಷನ್ ರೋಡ್ ಹುಬ್ಬಳ್ಳಿ. ದ್ವಿತೀಯ ಬಹುಮಾನ ಶ್ರೀ ಗಣೇಶ ಉತ್ಸವ ಸಮಿತಿ, ಪೇಟೆ ಹುಬ್ಬಳ್ಳಿ. ತೃತೀಯ ಬಹುಮಾನ ಚಿನ್ನ ಮಾರುತಿ ಗಜಾನನ ಉತ್ಸವ ಸಮಿತಿ ಹುಬ್ಬಳ್ಳಿ. ಅಲ್ಲದೆ ಕಚೇರಿ ಧಾರವಾಡ, ಅಲ್ಲದೆ 10 ಸಮಿತಿಗಳಿಗೆ ಸಮಾಧಾನಕರವಾದಂತಹ ಬಹುಮಾನಗಳನ್ನ ಕೊಡಲಾಗಿದೆ. ಅವುಗಳೆಂದರೆ ಗಜಾನನ ಯುವಕ ಮಂಡಳ ವಿದ್ಯಾನಗರ ಹುಬ್ಬಳ್ಳಿ, ಸರಾಫ್ಕಟ್ಟೆ ಗಜಾನನ ಉತ್ಸವ ಸಮಿತಿ ಹುಬ್ಬಳ್ಳಿ, ಗಜಪಡೆ ಯುವ ಬಳಗ ನವನಗರ ಹುಬ್ಬಳ್ಳಿ, ಗಜಾನನ ಯುವಕ ಮಂಡಳ ಮಂಗಳವಾರಪೇಟೆ ಹುಬ್ಬಳ್ಳಿ, ಗಜಾನನ ಯುವಕ ಮಂಡಳ ಡಾಲರ್ಸ್ ಕಾಲನಿ ಹುಬ್ಬಳ್ಳಿ, ಗಜಾನನ ಉತ್ಸವ ಸಮಿತಿ ಕೌಂಡಳ್ಳಿ ಓಣಿ ಹುಬ್ಬಳ್ಳಿ, ಗಜಾನನ ಉತ್ಸವ ಸಮಿತಿ ಜಯ ಭಾರತ ಸರ್ಕಲ್ ಹುಬ್ಬಳ್ಳಿ, ಏಕದಂತ ಅಭಿವೃದ್ಧಿ ಯುವ ಮಂಡಳ ರಾಜನಗರ ಧಾರವಾಡ, ಶ್ರೀ ವಿನಾಯಕ ಉತ್ಸವ ಮಂಡಳ ದುರ್ಗಾದೇವಿ ದೇವಸ್ಥಾನ ಧಾರವಾಡ, ಹಾಗೂ 10ನೇದಾಗಿ ವರಸಿದ್ಧಿ ವಿನಾಯಕ ಮಂಡಳಿ ಶೀಲವಂತರ ಓಣಿ ಹುಬ್ಬಳ್ಳಿ. ಉತ್ತಮ ವಿಗ್ರಹ ವಿಭಾಗದಲ್ಲಿ ಬಹುಮಾನ ಪಡೆದಂತಹ ಸಮಿತಿಗಳಂತಂದ್ರೆ ಪ್ರಥಮ ಬಹುಮಾನ ಹುಬ್ಬಳ್ಳಿಕ ರಾಜ ದಾಜಿಬಾನುಪೇಟೆ ಹುಬ್ಬಳ್ಳಿ, ದ್ವಿತೀಯ ಶ್ರೀ ಮಾರುತಿ ಯುವಕ ಮಂಡಳ ಕೋಳಿಕೇರಿ ಧಾರವಾಡ, ತೃತೀಯ ಬಹುಮಾನ ಶ್ರೀ ಗಜಾನನ ಉತ್ಸವ ಸಮಿತಿ ಬಾರ್ದಾನ್ಸಾಲ ಹುಬ್ಬಳ್ಳಿ. ಸಮಾಧಾನಕರ ಬಹುಮಾನಗಳು ಗಣೇಶ ಉತ್ಸವ ಸಮಿತಿ ಮರಾಠಗಲ್ಲಿ ಹುಬ್ಬಳ್ಳಿ, ಸಪ್ತ ಸಾಮ್ರಾಟ್ ಗಜಾನನ ಯುವಕ ಮಂಡಳಿ ಹುಬ್ಬಳ್ಳಿ. ಚೇತನ್ ಕುಮಾರ್ ಅವರೇ, ಅಂದ್ರೆ ಮುಖ್ಯವಾಗಿ ಇವತ್ತು ನೋಡ್ರಿ ಇಲ್ಲಿ ಎಷ್ಟು ಸಂಭ್ರಮ ಇದೆ ಅಂದ್ರೆ ಪಟಾಕಿಗಳ ಸದ್ದು ಎಷ್ಟು ಎಲ್ಲರೂ ಉತ್ಸಾಹದಿಂದ ತಮ್ಮ ಒಂದು ಸಂತೋಷ ಹಂಚಿಕೊಳ್ತಾ ಇದ್ದಾರೆ. ಗಣೇಶನ ಕುರಿತು ಸಾಕಷ್ಟು ಕಥೆಗಳಿದೆ. ಗಣೇಶ ಮತ್ತು ಕಾರ್ತಿಕ ಇಬ್ರು ಸೋದರು ಹರೇಕೆ ಬರುತ್ತಿದ್ದಂತೆ ಮದುವೆ ಚಿಂತನೆ ಆಯ್ತದ. ಅವಾಗ ಶಿವಪಾರ್ವತಿ ಹೇಳ್ತಾರ, ಯಾರು ಬೇಗ ಒಂದು ಒಂದು ಸಾಮರ್ಥ್ಯವನ್ನು ನೀವು ಸಿದ್ಧ ಮಾಡಬೇಕು, ನೀವಿಬ್ರು ಪ್ರಪಂಚವನ್ನ ಪರ್ಯಟನೆ ಮಾಡಿ ಯಾರು ಮೊದಲು ಬರ್ತೀರಿ ಅವರಿಗೆ ವಿವಾಹ ಅಂತ ಹೇಳ್ತಾರೆ. ಸೋದರಿಬ್ಬರು ಸಕಲ ರೀತಿಯಲ್ಲಿ ಆಲ್ರೌಂಡ್ ವ್ಯವಸ್ಥೆ ಮಾಡ್ಕೋತಾರೆ. ಎಲ್ಲ ಸಾಕಷ್ಟು ಸ್ಪರ್ಧೆಗಳು ಏರ್ಪಾಟಾಗ್ತವು. ತಾಯಿ ಯಾವುದೇ ಮಹತ್ವ ಕಾರ್ಯ ಮತ್ತು ಯುದ್ಧ, ಪರೀಕ್ಷೆ, ದಂಡಯಾತ್ರೆಗೆ ಹೋಗೋ ಮುನ್ನ ತಂದೆ ತಾಯಿಗೆ ಭಯ, ನಿಷ್ಠೆ, ಶ್ರೀತ್ಯ ಭಕ್ತಿಯಿಂದ ನಮಸ್ಕರಿಸುವ ಸಂಪ್ರದಾಯ ಅಂತ ಹೇಳಿ ಪೂಜೆ ಆರಂಭಿಸಿದ ಗಣಪ ತಂದೆ ತಾಯಿಯನ್ನು ಸುತ್ತುವರೆದು ನಾನು ಪ್ರಪಂಚ ಪರ್ಯಟನೆ ಮಾಡಿದ್ದೀನಿ, ನನಗೆ ಮೊದಲು ವಿವಾಹ ಮಾಡಿ ಅಂತ ಹೇಳಿ ತುಂಬಾ ಜಾಣತನದಿಂದ ಉತ್ತರ ಕೊಟ್ಟಾಗ ಕಾರ್ತಿಕೇಯ ಗಪ್ಪ ಆಗಿಬಿಡ್ತಾರೆ. ಇಂಥ ಅನೇಕ ಒಂದು ಕಥೆಗಳು ಇಲ್ಲಿ ಇದೆ. ರವಿ ಕುಲಕರ್ಣಿ ನಮ್ಮ ಜೊತೆಗಿದ್ದಾರೆ, ವೀಕ್ಷಕರೇ ಮಾಡ್ತಾರೆ. ನಮ್ಮೆಲ್ಲ ಶ್ರೋತೃಗಳಿಗೆ ರವಿ ಕುಲಕರ್ಣಿ ನಮಸ್ಕಾರ. ಹುಬ್ಬಳ್ಳಿಯ ದಾಜಿಬಾನ್ ತುಳಜಾಭವಾನಿ ದೇವಸ್ಥಾನದ ಹತ್ತಿರ ನಾವಿದ್ದೀವಿ. ಬಹುಶಃ ನಿಮಗೆ ಪಟಾಕಿ ಸದ್ದು ಕೇಳಿಸ್ತಿರ್ಬೋದು. ಎಲ್ಲ ರಸ್ತೆಗಳಿಗೂ ಕೂಡ ಜೀವ ಚೈತನ್ಯ ತುಂಬಿಕೊಂಡದ. ಯುವಕರು ದ್ವಿಚಕ್ರ ವಾಹನಗಳಲ್ಲಿ 3 ಜನ ಕುತ್ಕೊಂಡು ಸಂಭ್ರಮದಿಂದ ಓಡಾಡುವಂತಹ ದೃಶ್ಯಗಳು ನಮಗೆ ಇಲ್ಲಿ ಕಾಣ್ತಿದ್ದಾವೆ. ಜೊತೆಗೆ ಆಕಾಶದಲ್ಲಿ ಬಣ್ಣ ಬಣ್ಣದ ಚಿತ್ತಾರಗಳನ್ನು ಮೂಡಿಸ್ತಾ ಇರುವಂತಹ ಪಟಾಕಿಗಳು, ರಸ್ತೆಯಲ್ಲಿ ಪಟಾಕಿ ಶಬ್ದ, ಇಡೀ ಹುಬ್ಬಳ್ಳಿಯ ರಸ್ತೆಗಳನ್ನ ಅತ್ಯಂತ ಸುಂದರವಾದಂತಹ ಈ ಒಂದು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ.
ಅತ್ಯಂತ ಜಗಮಗಿಸುವ ಒಂದು ದೀಪಗಳ ಬೆಳಕಿನಲ್ಲಿ ಹುಬ್ಬಳ್ಳಿ ತನ್ನ ಚೈತನ್ಯವನ್ನ ಮತ್ತೆ ಜಾಗೃತಿ ಮಾಡಿಕೊಂಡಂತಹ ಭಾವನೆ ನಮಗೆಲ್ಲರಿಗೂ ಕೂಡ ಇಲ್ಲಿ ಮೂಡ್ತಾ ಇದೆ. ಅತ್ಯಂತ ಸಂಭ್ರಮದಿಂದ ಗಣೇಶನ ವಿಸರ್ಜನೆಗೆ ಹುಬ್ಬಳ್ಳಿ ನಗರ ಸಜ್ಜಾಗಿದೆ. ಇಂಥ ಒಂದು ಅಪರೂಪದ ಒಂದು ವಿಷಯವನ್ನ ಸಂಗತಿಯನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ಆಕಾಶವಾಣಿ ಧಾರವಾಡ ಒಂದು ವಿನೂತನ ಪ್ರಯತ್ನ. ಇದು ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಮನದ ಬಾಗಿಲಿಗೆ ಇಲ್ಲಿಯ ನೇರವಾದಂತಹ ಪ್ರಸಾರದ ಮೂಲಕ ನಾವು ಗಣೇಶೋತ್ಸವದ ವಿಸರ್ಜನಾ ಕಾರ್ಯಕ್ರಮದ ವರದಿಗಳನ್ನ ನಿಮಗೆ ತಲುಪಿಸ್ತೇವೆ. ಈಗ ನಿಮಗೆ ಬಹುಶಃ ಹುಬ್ಬಳ್ಳಿಯ ಅಕ್ಕಪಕ್ಕದಲ್ಲಿರುವಂತಹ ಪಟಾಕಿಗಳ ಶಬ್ದ ಕೇಳ್ತಿರ್ಬೋದು. ಆಕಾಶದ ಎತ್ತರಕ್ಕೆ ಚಿಂತಾವಿರುವಂತಹ ಪಟಾಕಿಗಳನ್ನ ನೋಡ್ತಿದ್ದೀವಿ. ಆಕಾಶದಲ್ಲಿ ಅತ್ಯಂತ ಸುಂದರವಾದಂತಹ ಚಿತ್ತಾರಗಳನ್ನ ಬಿಡಿಸ್ತಾ ಇರುವಂತಹ ಪಟಾಕಿಗಳು. ಅದ್ರ ಜೊತೆಗೇನೆ ನಮ್ಮ ಪಕ್ಕದಲ್ಲಿರುವಂತಹ ವೇದಿಕೆಯಲ್ಲಿ ವಿಶೇಷ ಸಾಧನೆ ಮಾಡಿದಂತಹ ಗಣ್ಯರನ್ನ ಸನ್ಮಾನಿಸುವಂತಹ ಕೆಲಸ ಕೂಡ ಕಾಣ್ತಾ ಇದೆ. ಅತ್ಯಂತ ಸಂಭ್ರಮದಿಂದ ಹುಬ್ಬಳ್ಳಿ ಮತ್ತೆ ತನ್ನ ಒಂದು ಚೈತನ್ಯವನ್ನ ತನ್ನ ಮೈಗೂಡಿಸಿಕೊಂಡು ಇವತ್ತು ಈ ಒಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ. ಒಂದಾದ ನಂತರ ಮತ್ತೊಂದು ಅತ್ಯಂತ ಸುಂದರವಾದಂತಹ ವಿಘ್ನೇಶ್ವರನ ಮೂರ್ತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಎಲ್ಲವೂ ಕೂಡ ಸಾಲು ಸಾಲಾಗಿ ವಿಸರ್ಜನೆಗಾಗಿ ಮುಂದೆ ಹೋಗ್ತಾ ಇದ್ದಾವೆ. ನಾವು ಈ ಒಂದು ತುಳಜಾಭವಾನಿ ದೇವಸ್ಥಾನದ ಹತ್ತಿರ ಈ ಎಲ್ಲ ದೃಶ್ಯಗಳಿಗೆ ನಾವು ಸಾಕ್ಷಿ ಆಗ್ತಿದ್ದೇವೆ. ಮತ್ತೆ ನಾನು ಚೋಳಿನ್ ಸರ್ಗೆ ಇದನ್ನ ಹಸ್ತಾಂತರ ಮಾಡ್ತಾ ಇದ್ದೀನಿ. ಹುಬ್ಬಳ್ಳಿ ಒಳಗ ಮಹಾಮಂಡಳ ಬಹಳ 1976ರಿಂದ ಜನಜನಿತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಕಮಂಡಲ ಶೆಟ್ಟರ್ ನೇತೃತ್ವದೊಳಗ ಒಂದು ಸೋಮ ಸೌಹಾರ್ದತೆ ಮಾಡುವ ನಿಟ್ಟಿನೊಳಗ ಒಂದು ಇತಿಹಾಸವನ್ನ ಅಂದ್ರೆ ಭಾರತದೊಳಗಡೆ ಇಂಥ ಒಂದು ಮಹಾಮಂಡಳ ಅಪರೂಪ ಅನ್ನೋ ಮಟ್ಟಿಗೆ ಒಂದು ಹೆಸರು ಮಾಡಿದಂಥದ್ದು. ಬಹಳ ಶಿಸ್ತಾಗಿ ಅವರು ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡ್ತಾ ಇದ್ರು. ಇವತ್ತ ನಮ್ಮ ಜೊತೆಗೆ ಕಮಂಡಲ ಶೆಟ್ಟರ ಸುಪುತ್ರರಾಗಿರುವಂತಹ ಮೃತ್ಯುಂಜಯ ಅವರಿದ್ದಾರೆ. ಮೃತ್ಯುಂಜಯ ಕಮಂಡೋಳಿ ಅವರು ತಮ್ಮ ಒಂದು ಅಪ್ಪಾಜಿ ಮಾಡಿದಂತಹ ಕಾರ್ಯಗಳ ಕುರಿತಂತೆ ನಮ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ಎಲ್ಲ ಹೇಳ್ರಿ ಮೃತ್ಯುಂಜಯ. ನಮಸ್ಕಾರಗಳು, ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಎಲ್ಲ ಈಗ 11 ದಿವಸ ಇಟ್ಟು ಮೆರೆಸಿ ಎಲ್ಲ ರೀತಿಯಿಂದ ವಿಘ್ನ ನಿವಾರಕ ಮಾಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಭಗವಂತನಲ್ಲಿ ಬೇಡಿಕೊಂಡು ವಿದಾಯವನ್ನು ಹೇಳುತ್ತಿದ್ದೀವಿ. ಹೀಗಾಗಿ ಎಲ್ಲರಿಗೂ ಶುಭವನ್ನು ಕೋರಲಿ ಅಂತ ಹೇಳಿ ನಾನು ಬೇಡ್ಕೊಂತೀನಿ ವಿಜಾನನಲ್ಲಿ. ಈಗ ನಿಮ್ಗೂ ಒಂದು ಧನ್ಯವಾದವನ್ನು ಹೇಳಿ. ಈಗ ಅಪ್ಪಾಜಿ ಹೆಂಗೆ ತಮ್ಮ ಒಂದು ಕಾರ್ಯಕ್ರಮವನ್ನು ಶಿಸ್ತಾಗಿ ಮಾಡ್ತಿದ್ರು? ಅದು ಅವರು ತಿಂಗಳಗಟ್ಲೆ ಇದ್ದು ಹಗಲಿ ರಾತ್ರಿ ಅನ್ನೋದೇ ಒಂದು ಲೆವೆಲ್ನಾಗೆ ತಂದು ಒಂದು ಡೇಟ್ ಫಿಕ್ಸ್ ಮಾಡಿ ಎಲ್ಲ ಸಮಿತಿಗಳು ತಿಳಿಸಿ ಒಂದೇ ಟೈಮು, ಒಂದೇ ಡೇಟ್, ಒಂದೇ ಜಾಗ, ಒಂದೇ ಬಾವಿಗೆ ಕಳಿಸ್ಕೊಡುವಂಗ ಒಂದು ಸಿಸ್ಟಮೆಟಿಕ್ ಪದ್ಧತಿ ಸಾಲಾಗಿ ಬರುವಂಗ ತುಳಜಾಭವಾನಿಗಿಲ್ಲಿಂದ ಹಿಡಿದು ಗ್ಲಾಸ್ ಹೌಸ್ ಮಠ ಕಂಟಿನ್ಯೂ ಬರಲಿ ಅಂತೇಳಿ 40 ವರ್ಷದಿಂದ ಎಲ್ಲರಲ್ಲಿ ಬೇಡ್ಕೊಂಡು ವಿನಂತಿ ಮಾಡಿ ಅವರಿಗೆ ಹಾದಿ ಮಾಡಿ ಕೊಟ್ಟಿದ್ದಾರೆ. ಹೀಗಾಗಿ ಅವರಲ್ಲಿ ಮನೋಜ್ ಹಲೋ ಹೀಗಾಗಿ ಅದು ಒಂದು ರೀತಿ ಕಾರ್ಯರೂಪಕ್ಕೆ ಈಗ ಬರಾಕತ್ತೈತಿ. ಅದಕ್ಕೆಲ್ಲ ನಿಮ್ಮಂತವರ ಆಶೀರ್ವಾದ ಇದು ಕಾರಣ ಅಂತ ನಾ ಹೇಳೋದು. ಆತ್ಮೀಯ ಕೇಳುಗರೆ, ಇಲ್ಲಿ ಬಹಳ ಒಂದು ಇಷ್ಟು ಸಾಕಷ್ಟು ಗದ್ದಲದ ಮಧ್ಯೆ ನಮ್ಮ ಜೊತೆಗೆ ವೀರಣ್ಣ ಕಾಡಪ್ಪನವರಿದ್ದಾರೆ. ಅವರು ಹುಬ್ಬಳ್ಳಿ ಒಳಗೆ ಯೋಗ ಶಿಕ್ಷಕರಾಗಿ ಹೆಸರು ಮಾಡಿದಂಥವ್ರು, ಸ್ಕೇಟಿಂಗ್ ಶಿಕ್ಷಕರು ಆಗಿದ್ದಾರೆ. ಮತ್ತೆ ಹಾಗೇನೆ ಅವರು ಈ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಹಿರಿಯ ನಾಗರಿಕರ ಜೊತೆಗೆ ಅವರಿದ್ದು ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂತವ್ರು. ವೀರಣ್ಣ ಕಾಡಪ್ಪನವರು ಹೇಗೆ ಒಂದು ಹುಬ್ಬಳ್ಳಿಯ ಒಂದು ಸಂಭ್ರಮ ನಡೀತಾ ಇದೆ, ಹೇಗೆ ಈ ಒಂದು ಇಂಥ ಒಂದು ಸಾಮಾಜಿಕ ಜಾಲತಾಣದ ಕಾಲದಲ್ಲೂ ಕೂಡ ಈ ಒಂದು ಗಣೇಶೋತ್ಸವದ ಸಂಭ್ರಮವನ್ನು ಯಾವ ರೀತಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ, ಹೇಗೆ ಎಲ್ಲರೂ ಒಟ್ಟಾಗಿ ಒಂದು ಶಿಸ್ತಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅನ್ನೋದನ್ನ ಮಾಹಿತಿ ನೀಡ್ತಾರೆ. ನಮಸ್ಕಾರ, ಕಾಡಪ್ಪನವರು ಮಾತಾಡೋದು. ಈಗ ಒಂದು 11 ದಿವಸದ ನಂತರ ಈ ಒಂದು ಕಾರ್ಯಕ್ರಮ ಕೊನೆಗೊಳ್ತದೆ ಅಂತಾನೆ ಹೇಳ್ಬೋದು. ಇಂಥ ಒಂದು ದಿವಸ ಎಲ್ಲರೂ ಒಂದು ವಿಜೃಂಭಣೆಯಿಂದ ಹಲವಾರು ವಿಧದ ಒಂದು ವಾದ್ಯಗಳನ್ನ, ಆನಂತರ ಬೆಂಡಬಾಜಿ, ಆನಂತರ ಕರಡಿ ಮಜಲು, ಆನಂತರ DJ ಇಂಥವೆಲ್ಲವನ್ನ ಕೂಡಿಸ್ಕೊಂಡು ಮಾಡ್ತಾರೆ. ಈಗ ಗಣಪತಿ ಅಂತಂದ್ರೆ ಇದು ಸ್ವಲ್ಪ ವಿವರವಾಗಿ ಹೇಳ್ಬೇಕಂತಂದ್ರೆ ಒಂದೊಂದ್ಸಲ ಒಂದೊಂದ್ ಕಡೆ ಗಣಪತಿ ಬಹಳ ಪ್ರಮುಖವಾಗಿರ್ತವೆ. ಅಂದ್ರೆ ಈಗ ಗೋಕರ್ಣ ಗಣಪತಿ ಅಂತ ನಾವು ನೆನೆಸ್ಕೊಂಡು ಬಿಟ್ರೆ ಅಲ್ಲಿ ರಾವಣನ ಒಂದು ಕೈಯಲ್ಲಿ ಆತ್ಮಲಿಂಗ ಬರ್ತದೆ. ಅದನ್ನ ಕೆಳಗಿಡ್ಲಿಕ್ಕೆ ಗಣಪತಿನೇ ಕಾರಣ ಆಗ್ತಾನೆ. ಹಾಗೆ ಗಣಪತಿ ಕಾರಣ ಆದಾಗ ಆ ಗಣಪತಿಯನ್ನ ಅವ ರಾವಣ ಬಂದು ಗುದ್ದುತ್ತಾನ ಅಂತ ಏನೋ ಹೇಳ್ತಾರೆ. ಅದು ಒಂದು ಪ್ರತೀತಿನ ಅದೇ ರೀತಿಯೊಳಗೆ ಹಂಪಿಯೊಳಗೆ 2 ಗಣಪತಿಗಳು ಇದಾವ ಅಂತೇಳಿ ಹೇಳ್ಬಹುದು. ಹಂಪಿಯೊಳಗೆ ಕಡಲೆಕಾಳ ಗಣಪತಿ, ಸಾಸಿವೆ ಕಾಳು ಗಣಪತಿ ಅಂತ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಾದ ನಂತರ ಚಂದಗುಳಿ ಗಣಪತಿ ಅಂತ ಹೇಳಿ ಯಲ್ಲಾಪುರ ಹತ್ರ ಒಂದು ಗಣಪತಿ ಅದ, ಅದಕ್ಕೆ ಗಂಟೆ ಗಣಪತಿನೂ ಅಂತ ಹೇಳ್ತಾರೆ. ಅಂತ ಗಂಟೆ ಗಣಪತಿ ಅಂತಂದ್ರೆ ನಾವ್ ಏನ್ ಅದನ್ನ ಅಲ್ಲಿ ವರ ಕೇಳ್ತೇವಿ, ಅಲ್ಲಿ ಅದು ವರ ಆಗಿ ಬಿಟ್ರೆ, ಅದು ಪೂರೈಸಿ ಬಿಟ್ರೆ
ಅಲ್ಲಿ ಗಂಟೆನ ಕೊಡಬೇಕು ಅಂತ ಹೇಳಿ ಒಂದು ಪ್ರತೀತಿ ಅದ. ಆನಂತರ ಶ್ರೀಶೈಲದ ಗಣಪತಿ ಅದು ಒಂದು ಫೇಮಸ್ ಅಂತದೆ. ಅದೇ ಶ್ರೀಶೈಲ ಗಣಪತಿ ಅಂತಂದ್ರೆ ಸಾಕ್ಷಿ ಗಣಪತಿ ಅಂತೇಳಿ ಹೇಳ್ತಾರೆ. ಈ ಶ್ರೀಶೈಲಕ್ಕೆ ಯಾರ್ಯಾರು ಹೋಗ್ತಾರೆ ಅವರು ಆ ಸಾಕ್ಷಿ ಗಣಪತಿಯನ್ನ ಭೇಟಿಯಾಗಿನೇ ಹೋಗಬೇಕು. ಯಾಕಂತಂದ್ರೆ ಆ ಸಾಕ್ಷಿ ಗಣಪತಿ ಶಿವ ಪಾರ್ವತಿ ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬ ಇವರಿಗೆ ಕೈಲಾಸದಲ್ಲಿ ಹೇಳ್ತಾನೆ ಇಂಥವ್ರು ಬಂದಿದ್ರು ಅಂತೇಳಿ ಸಾಕ್ಷಿ ಹೇಳ್ತಾನ ಅಂತಾನೆ ಹೇಳ್ಬಹುದು. ಹಾಗೆ ಈ ಕೆಲವೊಂದು ಗಣಪತಿ ಒಂದೊಂದು ವೈಶಿಷ್ಟ್ಯವನ್ನ ಬಿಂಬಿಸ್ತವೆ. ಅದೇ ರೀತಿ ಹುಬ್ಬಳ್ಳಿಯೊಳಗೆ ಬೇಕಾದಷ್ಟು ಗಣಪತಿಗಳು ತಮ್ಮ ತಮ್ಮ ವಿವಿಧ ಆಕಾರವನ್ನ ಆನಂತರ ಬೇರೆ ಬೇರೆ ರೂಪವನ್ನ ತಾಳಿ ಇಲ್ಲಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ನಮಸ್ಕಾರ. ಬಹಳ ಸಂತೋಷ. ಇನ್ನೂ ಮುಂದಿನ ಮತ್ತೆ ಮಾತುಕತೆ ಮಾಡೋಣ. ಇವತ್ತು ನಮ್ಮ ಕಮಲೋಳ ಶೆಟ್ರು, ಯಾಕಂದ್ರೆ ಇವತ್ತು ಸಾಕಷ್ಟು ಗಣಪತಿಗಳು ಇವತ್ತು ಸಮಾರಂಭ ಮಾಡ್ತಾರೆ. ಆಮೇಲೆ ಉತ್ತಮ ಗಣಪತಿ ವಿಗ್ರಹ ಮಾಡಿದವರಿಗೆ ಪ್ರಶಸ್ತಿ ಕೊಡುವಂತಹದ್ದು, ಆಮೇಲೆ ದೀಪಾಲಂಕಾರ ಮಾಡಿದಂಥವ್ರು ಅಲಂಕಾರವನ್ನು ಮಾಡಿ ಪ್ರತಿನಿತ್ಯ ಒಂದು ಅನ್ನ ಪ್ರಸಾದವನ್ನು ನೀಡುವಂತಹ ವ್ಯವಸ್ಥೆ ನಿಜವಾಗಿ ಕೂಡ ಇಲ್ಲಿ ಒಂದು ಒಂದು ಒಗ್ಗಟ್ಟನ್ನು ತರ್ತದೆ. 11 ದಿನಗಳ ಕಾಲ ಗಣಪತಿ ಹಬ್ಬ ಅಂದ್ರೆ ಒಂದು ಸಂಭ್ರಮ. ಜೀವನದಲ್ಲಿ ನಮಗೆ ಒಂದು ಸಂಭ್ರಮ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಆ ನಿಟ್ಟಿನೊಳಗೆ ಗಣಪತಿ ವಿಗ್ರಹಗಳು ಏನಿದೆ ಅಲ್ಲ ಇವತ್ತು ಯಾವ ರೀತಿ ವಿಶಿಷ್ಟವಾಗಿ ಹುಬ್ಬಳ್ಳಿ ಒಳಗ ನಮ್ಮ ಮಹಾನಗರದೊಳಗೆ ಇದಾವ ಅನ್ನೋದನ್ನ ಕಮಲೋಳ ಶೆಟ್ರು ವಿವರಣೆ ಮಾಡ್ತಾರೆ. ಸರ್, ಗಣಪತಿ ಬಗ್ಗೆ ಹೇಳ್ಬೇಕಂದ್ರ ಏನ್ ಹೇಳಿದ್ರು ಕಮ್ಮಿನ, ಎಷ್ಟು ಹೇಳಿದ್ರು ಕಮ್ಮಿನ. ಬೇರೆ ಬೇರೆ ವಿಗ್ರಹ ಇದು ಮಾಡಿ ಬೆಳಗಾವ್ಲಿಂದ, ಶಿರ್ಸಿಲಿಂದ, ಇದರ್ಲಿಂದ ತಂದು ಶಿಲ್ವಂತರೋಣಿಯಲ್ಲಿ ಸಿದ್ದಾರೂಢಂದ ಇಟ್ಟು ಚಿಂಪಿಗಲ್ಲಿಯಲ್ಲಿ ಇದರದು ಮಂಜುನಾಥಂದ ಮಾಡಿ ಚಂದ್ರಕಲಾ ಟಾಕೀಸ್ನಲ್ಲಿ ಇದರದು ನಾನಾ ತರದ ವಿಗ್ರಹಗಳನ್ನು ಮಾಡಿ ಎಲ್ಲರಿಗೆ ಅನುಕೂಲವಾಗಿ ಎಲ್ಲರೂ ನೋಡಲಿಕ್ಕೆ ಬರ್ಲಿಕ್ಕೆ ಇದು ಆಗುತ್ತದೆ. ಹೀಗಾಗಿ ಎಲ್ಲ ಸೌಕರ್ಯವನ್ನು ಕೊಟ್ಟು ಇದು ಮಾಡಿ ಆಮೇಲೆ ಮೊನ್ನೆ 9ನೇ ದಿವಸದ್ದು ಹಳೆ ಹುಬ್ಬಳ್ಳಿದು ಒಂದು 70 ಗಣಪತಿ ಹೋದು. ಈಗ ಹೊಸ ಹುಬ್ಬಳ್ಳಿದು 11ನೇ ದಿವಸಕ್ಕೆ ಒಂದು 125 ಗಣಪತಿ ವಿಸರ್ಜನೆ ಆಗುತ್ತವೆ. ಎಲ್ಲ ಸಿಸ್ಟಮ್ ರೀತಿಯಿಂದ ಪದ್ಧತಿಯಿಂದ ಎಲ್ಲರನ್ನು ಒಗ್ಗೂಡಿ ಎಲ್ಲರನ್ನು ಕರೆಕೊಂಡು ಇದು ಮಾಡಿ ಇದು ಮಾಡತ್ತಿದ್ದೆ. ಈ ಗಡಚಿಕ್ಕೋ ಚಪ್ಪಾಳೆ ಹಾಗೆ ಅಷ್ಟು ಕೆಳಗಡೆ ಎಷ್ಟು ಡ್ಯಾನ್ಸ್ ಮಾಡಿ ಎಲ್ಲ ಕೆಲಸ ಅಂದ್ರೆ ಬಹಳ ಉತ್ಸಾಹ ಸಂಭ್ರಮದಲ್ಲಿ ಅವರು ಪಾಲ್ಗೊಂಡು ನೋಡಿ ಇನ್ನೊಂದು ಗಣಪತಿ ಬರ್ತಾ ಇದೆ. ಬಹಳ ಸಂಭ್ರಮವನ್ನು ತರ್ತಾ ಇದೆ. ಮುಂದಿನ ವೀಕ್ಷಕರನ್ನ ಮಾಲಾ ಸಾಮ್ರಾಣಿ. ಈ ಗಣಪತಿ ಬೃಹದಾಕಾರದಾಗ ವಿಜೃಂಭಿಸ್ತಾ ಇದ್ದಾನ. ಜನರ ಸಂಭ್ರಮ ಅಂತೂ ಬಹಳ ಹೇಳ್ತಿರ್ದು. ಎಲ್ಲರೂ ಗಣಪತಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು ಇಲ್ಲಿ ಕಂಡು ಬರ್ತದೆ. ಮತ್ತು ಈ ಮಹಾಮಂಡಳದ ಮಹತ್ವ ಗಣಪತಿ ಹಬ್ಬದಲ್ಲಿ ಬಹಳ ಆಗ್ಯದ. ಕರ್ನಾಟಕದಲ್ಲಿಯೇ ಪ್ರಪ್ರಥಮವಾಗಿ ಸಾರ್ವಜನಿಕ ಗಣೇಶೋತ್ಸವಗಳು ಎಲ್ಲೆಲ್ಲಿ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಮಾರ್ಗಸೂಚಿ ಮಾಡುವ ನಕಾಶವನ್ನ 8ನೇ ಬಾರಿ ಮುದ್ರಣ ಮಾಡಿ ಬೇರೆ ಬೇರೆ ಊರುಗಳಿಂದ ಗಣೇಶ ದರ್ಶನಕ್ಕೆ ಬರುವ ಜನರಿಗೆ ಇದು ಮಾರ್ಗದರ್ಶನ ಆಗ್ಲಿ ಅಂತ ಇಟ್ಟಿದ್ರು. ಇಂಥ ವ್ಯವಸ್ಥೆ ಇತ್ತು. ಬೇರೆ ಯಾವುದೂ ನಗರದಲ್ಲಿ ಇಂಥ ವ್ಯವಸ್ಥೆ ಇಲ್ಲದ್ದು ಒಂದು ಮಹಾಮಂಡಳಕ್ಕೆ ಹೆಮ್ಮೆಯ ವಿಷಯ. ಡಾಕ್ಟರ್ ಚೇತನ್ ಕುಮಾರ್ ನಾಯಕ್ ಅವರು ನಾವು ಸುಮಾರು 15 ವರ್ಷ 20 ವರ್ಷದಿಂದ ತುಂಬಾ ಬಹಳ ವೈಭವಿತವಾಗಿ ನಡೀತಾ ಇತ್ತು. ಈ ಸಾಮಾಜಿಕ ಜಾಲತಾಣಗಳ ಒಂದು ಆರ್ಭಟ ಇದ್ದಿಲ್ಲ. ಆದ್ರೂ ಈಗೇನ್ ಕಡಿಮೆ ಇಲ್ಲ ಅನ್ನೋ ತರ ಗಣಪತಿ ಮಹಾರಾಜ ತನ್ನನ್ನು ತಾನು ಬಹಳ ವಿಜೃಂಭಣೆಯಿಂದ ವಿಸರ್ಜನೆ ಮಾಡ್ಲಿಕ್ಕೆ ಅಣಿ ಆಗ್ತಾ ಇದ್ದಾನೆ. ಡಾಕ್ಟರ್ ಚೇತನ್ ಕುಮಾರ್ ನಾಯಕ್ ಅವರ ಹಿಂದಿನ ದಿನಗಳನ್ನು ನೆನಪು ಮಾಡ್ಕೊಳ್ಬಹುದಾ? ಹುಬ್ಬಳ್ಳಿಯಲ್ಲಿ ಈ ವರ್ಷ ಸುಮಾರು 700 ಸಾರ್ವಜನಿಕ ಗಣಪತಿಗಳ ಸ್ಥಾಪನೆ ಆಗಿದೆ. ಇಲ್ಲಿ ಒಂದಕ್ಕಿಂತ ಒಂದು ಭಿನ್ನ, ಸುಂದರ, ಆಕರ್ಷಕ. ಈಗ ನಮ್ಮ ಎದುರುಗಡೆ ಒಂದು ಗಣಪತಿ ಬರ್ತಾ ಇದೆ. ಕೆಂಪು ಧೋತರದಲ್ಲಿ ಸುಂದರವಾದಂತಹ ಕಿರೀಟ, ಕೈಯಲ್ಲಿ ಮೋದಕ, ಚಕ್ರ ಎಲ್ಲ ಧರಿಸಿದ್ದಿದೆ. ಎಲ್ಲಿ ನೋಡಿದ್ರಲ್ಲಿ ಬರ ಜನರ ನೃತ್ಯ, ಡಿಜೆಯಲ್ಲಿ ಕುಣಿತ, ಆಮೇಲೆ ಕಿವಿ ಗಡಚಿಕ್ಕುವಂತ ಪಟಾಕಿಗಳ ಸದ್ದು ನೋಡಿದ್ರೆ ನಾವು ಈಗಾಗಲೇ ಒಂದು ಮಾತು ಹೇಳಿದೆ. ಗಣಪತಿ ಬಂದಾಗ ಮನೆಯಲ್ಲಿ ಸಂತೋಷ ಇರುತ್ತಲ್ಲ, ಗಣಪತಿ ಹೋಗುವಾಗ ಮನೆ ಬಹಳ ವಿಷಾದ ಆಗುತ್ತೆ. ಬಂದಾಗ ಅದು ಮಹಾರಾಷ್ಟ್ರ ಕಡೆ ಎಲ್ಲ ಅಂತಾರೆ ಗಣಪತಿ ಬಪ್ಪ ಮೋರಯ್ಯ ಪುಡ್ಲ ವರ್ಷಿ ಲೌಕರ್ಯ, ಇಲ್ಲಂತಾರೆ ಬಪ್ಪರೆ ಬಪ್ಪ ಗಣಪತಿ ಬಪ್ಪ, ಬಪ್ಪರೆ ಬಪ್ಪ ಗಣಪತಿ ಬಪ್ಪ. ಇದು ಈ ಕಡೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳುವಂತಹದ್ದು ವಾಡಿಕೆ. ಆ ಕಡೆ ಎಲ್ಲ ಈಗ ಉತ್ತರ ಕರ್ನಾಟಕ, ವಿಶೇಷವಾಗಿ ಕಾರವಾರ ಕಡೆ ಎಲ್ಲ ಅಲ್ಲಿ ವಿಶೇಷವಾದಂತಹ ಆರತಿ ಪದ ಅಲ್ಲಿ ಹೇಳ್ಕೊಂಡು ಗುಮ್ಮಟೆ ಪಾಂಗು ಅಂತ ವಾದ್ಯ, ಆ ವಾದ್ಯದೊಂದಿಗೆ ಆರತಿಗಳನ್ನು ಮಾಡ್ತಾರೆ. ಈ ಕಡೆ ಸ್ವಲ್ಪ ಪದ್ಧತಿ ಬೇರೆ ಆಗಿದೆ. ಆದ್ರೆ ಒಂದ್ ಹೇಳ್ಬಹುದು, ಗಣಪತಿ ಎಲ್ಲೇ ಇರಲಿ ನಮ್ಮ ಗಣಪತಿ ವಿಘ್ನಗಳನ್ನು ನಿವಾರಿಸುವವನು, ಸಂತೋಷವನ್ನು ಕೊಡುವವನು, ದೇವರ ದೇವ ಗಣಪತಿ.
ದೇವರ ದೇವ ಗಣಪತಿ ಆತ. ಹೌದು, ಅಂದ್ರೆ ನೋಡ್ರಿ ಎಂತ ಬೃಹದಾಕಾರದ ಗಣಪತಿ, ಎಷ್ಟು ಮುದ್ದಾಗಿ ಎಷ್ಟು ಅಂದವಾಗಿ ಕಾಣ್ತಾ ಇದ್ದಾನೆ. ಬಹಳ ಎಲ್ಲೆಡೆ ಕೂಡ ಭಕ್ತರು ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಈಗ ಡಿಜೆ ಆರ್ಭಟ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದ್ರೆ 10:30 ನಂತರ 11 ಗಂಟೆ ನಂತರ ಡಿಜೆಯನ್ನ ನಾವು ನುಡಿಸೋ ಹಂಗಿಲ್ಲ ಅಂತ ಹೇಳಿ ಪೊಲೀಸ್ ಕಮಿಷನರೇಟ್ ಇಂದ ಆರ್ಡರ್ ಇರೋದ್ರಿಂದ ಈಗ ಅದು ಆ ರೀತಿ ಡಿಜೆ ಸಪ್ಲೈ ಇಲ್ಲ. ಆ ದೃಷ್ಟಿಯಿಂದ ನಮಗೆ ಒಂದು ಬಹಳ ಮನಮೋಹಕ ದೃಶ್ಯ ನಮಗೆ ಎದುರಿಗೆ ಕಾಣ್ತಾ ಇದೆ. ನಮ್ಮ ಜೊತೆಗೆ ಅನಿಲ್ ಕೌಶೆಟ್ಟಿ ಅವರು ಇದ್ದಾರೆ. ಯಾಕಂದ್ರೆ ಈ ಒಂದು ಸಂಘಟನೆ, ಯಾಕಂದ್ರೆ ಯಾವುದೋ ಒಂದು ಸಂಘಟನೆ ಮಾಡೋದಂದ್ರೆ ಬಹಳ ಕಷ್ಟ. ಮಹಾಮಂಡಳಗಳನ್ನು ಸಂಘಟನೆ ಮಾಡೋದು, ಸಾಕಷ್ಟು ಮಂಡಳಗಳನ್ನು ಕೂಡಿಸಿ ಅವ್ರ ಬೇಕು ಬೇಡಿಗಳನ್ನ ಪೂರೈಸುವಂತದ್ದು, ಮತ್ತೆ ಎಲ್ಲೆಲ್ಲಿ ಏನು ಕಾರ್ಯಕ್ರಮ ಆಗ್ಬೇಕು, ಯಾವ ರೀತಿ ಸ್ಪರ್ಧೆ ಮಾಡಬೇಕು, ಹೇಗೆ ಗಣಪತಿ ವಿಗ್ರಹಗಳನ್ನ ನಾವು ಪ್ರತಿಷ್ಠಾಪನೆ ಮಾಡಬೇಕು, ಪರಿಸರ ಸ್ನೇಹಿ ಗಣಪತಿಯನ್ನ ನಾವು ಹೆಂಗ್ ತಯಾರು ಮಾಡಬೇಕು, ಇವೆಲ್ಲ ಕುರಿತಂತೆ ಸರ್ಕಾರದ ನಿಯಮಗಳೇನಿದೆ, ಜಿಲ್ಲಾಧಿಕಾರಿಗಳ ಆದೇಶ ಏನಿದೆ, ಇವನ್ನೆಲ್ಲ ನೋಡ್ಕೊಂಡು ನಾವು ಮಾಡಬೇಕು. ಮತ್ತೆ 50 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಮಹಾಮಂಡಳ ಬಹಳ ಒಂದು ಜವಾಬ್ದಾರಿಯುತವಾಗಿ ತನ್ನ ಕರ್ತವ್ಯ ನಿರ್ವಹಿಸಬೇಕಾಗಿದೆ ಅನ್ನೋದ್ರೊಳಗೆ ತಮ್ಮ ಮಾತುಗಳನ್ನ ನಮ್ಮ ಜೊತೆ ಹೇಳ್ತಾ ಇದ್ದಾರೆ. ನಮಸ್ಕಾರ, ನಾನು ಅನಿಲ್ ಕವಿಶೆಟ್ಟಿ ಅಂತ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ಮಹಾಮಂಡಳದ ಒಬ್ಬ ಬಹುಮಾನ ನಿರ್ಣಾಯಕ ಕಮಿಟಿಯ ಸದಸ್ಯ. ಸುಮಾರು 48 ವರ್ಷದಿಂದ ನಾನು ಈ ಒಂದು ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಶ್ರೀಯುತ SS ಕಮಡೋಳಿ ಶೆಟ್ಟರು ಅಜ್ಜರು ಈ ಒಂದು ಸ್ಥಾಪನೆ ಮಾಡಿದರು. ಇದನ್ನ ಮುಂಚೆ ಈ ಒಂದು ಸಾರ್ವಜನಿಕ ಗಣೇಶ ವಿಸರ್ಜನೆಯನ್ನು ಬಹಳ ಅದ್ಭುತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದು ನಮ್ಮ ಉತ್ತರ ಕರ್ನಾಟಕದ ಒಂದು ಹೆಮ್ಮೆಯ ಇದು. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ, ಅತ್ಯಂತ ಸುಂದರವಾಗಿ, ಅತ್ಯಂತ ಭವ್ಯವಾದಂತ ಒಂದು ಗಣಪತಿಯ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆ ಇಡೀ ಇತಿಹಾಸದಲ್ಲಿ ಎಲ್ಲಿಯೂ ಕಾಣೋಕೆ ಸಿಗೋದಿಲ್ಲ. ಅಂತಹ ವೈಭವವಾದಂತಹ ಈ ಒಂದು ಮೆರವಣಿಗೆ ಹುಬ್ಬಳ್ಳಿಕ ರಾಜ ಮತ್ತು ಹುಬ್ಬಳ್ಳಿಕ ಮಹಾರಾಜ, ಹೀಗೆ ಇನ್ನೂ ಎಲ್ಲ ಸ್ಟೇಷನ್ ರೋಡ್ನಲ್ಲಿ ಶಿರಸಿ ಮಾರಿಕಾಂಬಾ ದೇವಸ್ಥಾನದ ಒಂದು ಭವ್ಯವಾದಂತಹ ಚಿತ್ರಣವನ್ನು ನಾವು ನೋಡ್ಲಿಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಐತಿ. ಉತ್ತರ ಕರ್ನಾಟಕದ ಈ ಒಂದು ಪ್ರತಿಷ್ಠೆ ಮಹಾರಾಷ್ಟ್ರದಲ್ಲಿ ಬಹಳ ಜೋರಾಗಿ ನಡೀತೈತಿ ಅಂತ ಎಲ್ಲರೂ ಬಹಳ ಹೇಳ್ತಿದ್ರು. ಅದನ್ನ ಮೀರಿಸುವಂತ ಮಟ್ಟದೊಳಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಯಿತು. ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತು ಮತ್ತು ಶಾಂತಿಯುತ ಸೌಹಾರ್ದಯುತವಾದಂತ ಕಾರ್ಯಕ್ರಮ ಆಯ್ತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದಗಳು. ಬಹಳ ಸಂತೋಷ. ಈ ಒಂದು ಸಂಭ್ರಮದೊಳಗ ಸಾಕಷ್ಟು ಪುಟಾಣಿಗಳು ನಮ್ಮ ಜೊತೆಗಿದೆ. ಇಲ್ಲೊಂದು ಪುಟಾಣಿ ಇದೆ, ಒಂದು ಹಾಡು ಹೇಳಕ್ಕಂತ ಇಷ್ಟ. ಏನಪ್ಪ ಪುಟ? ಚಂದ್ರ ತಾರಾದಿ ತನ್ನಮ ಸಾತ್ವಿಕಾಂಶ ಹರದ ಮಾದಿ. ಮಕ್ಕಳು ಗಣಪತಿಯ ಪ್ರತಿಬಿಂಬ ಅಂತ ಹೇಳ್ತಾರೆ. ಅಂದ್ರೆ ಅವರು ಉತ್ಸಾಹ ನೋಡ್ತಾ ಇದ್ರೆ ಹಾಡು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹರಿ ಓಂ, ಮೈ ನೇಮ್ ಇಸ್ ಲಹರಿ ಕಾಡಪ್ನವರ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣಪ ಬಂದಾನ ಬಾಳಿಗೆ ಬೆಳಕ ತಂದಾನ, ತನ್ನ ಪೂಜಿಸುವವರ ಮ್ಯಾಗ ಪ್ರೇಮ ಇಟ್ಟಾನ. ಇನ್ನೇನು ಬೇಕು ಗಣಪ ಮನೆಗೆ ಬಂದೇ ಬಿಟ್ಟಾನ. ಗಣಪ ಬಂದಾನ ಬಾಳಿಗೆ ಬೆಳಕ ತಂದಾನ, ತನ್ನ ಪೂಜಿಸುವವರ ಮ್ಯಾಗ ಪ್ರೇಮ ಇಟ್ಟಾನ. ಇನ್ನೇನು ಬೇಕು ಗಣಪ ಮನೆಗೆ ಬಂದೇ ಬಿಟ್ಟಾನ. ಗಣಪ ಬಂದಾನ ಮಕ್ಕಳ ಹೆಂಗ ಚಕ್ಕಲಿ ಕಡುಬು ಮುಕ್ಕೆ ಬಿಟ್ಟಾನ. ಮಕ್ಕಳ ಹಂಗ ಚಕ್ಕಲಿ ಕಡುಬು ಮುಕ್ಕೆ ಬಿಟ್ಟಾನ. ಇನ್ನೇನು ಬೇಕು ಗಣಪ ಮನೆಗೆ ಬಂದೇ ಬಿಟ್ಟಾನ. ಗಣಪ ಬಂದಾನ ಬಾಳಿಗೆ ಬೆಳಕ ತಂದಾನ. ನೋಡ್ರಿ, ಅಲ್ಲೇ ನಿಜವಾಗಿ ಒಂದು ಪ್ರಾರ್ಥನೆ ಅನ್ನೋದು ಹೇಗೆ. ಹಲೋ, ಇವತ್ತು ನಮಗೆ ಈ ಗಜಾನನ ಒಂದು ಸಂಭ್ರಮದೊಳಗೆ ಪ್ರಾರ್ಥನೆ ಎಷ್ಟು ಮಹತ್ವದ ಅಂತೇಳಿ ಮಗುವಿಂದ ನಾವು ತಿಳ್ಕೊಂಡ್ವಿ. ಇಲ್ಲಿ ಈ ಸಂಭ್ರಮ ನೋಡ್ತಾರೆ, ಪರದೆ ಮೇಲೆ ಕೂಡ ನಮಗೆ ಗಣಪತಿ ವಿಸರ್ಜನೆ ಆಗ್ತಾ ಇರೋ ದೃಶ್ಯಗಳನ್ನ ಹಾಕ್ತಾ ಇದ್ದಾರೆ. ಹಾಗೇನೆ ನಾನು ತುಂಬಾ ನಿಧಾನವಾಗಿ ಆ ಒಂದು ಮಹಾಗಣಪ ಬರ್ತಾ ಇದ್ದಾನೆ. ನೋಡ್ಲಿಕ್ಕೆ ಬಹಳ ಒಂದು ಸೊಗಸಾಗಿದ್ದಾನೆ ನಿಜವಾಗಿ ಕೂಡ. ರವಿ, ಏನ್ ಅನಿಸ್ತದೆ ರವಿ? ಬಹಳ ಅದ್ಭುತವಾದಂತ ದೃಶ್ಯಗಳನ್ನ ನಾವಿಲ್ಲಿ ನೋಡ್ಲಿಕ್ಕತ್ತೇವಿ. ನಾವು ಎದುರುಗಡೆ ಅಂದ್ರೆ ಒಂದು ಸುಮಾರು 15 ರಿಂದ 20 ಮೀಟರ್ ದೂರದಲ್ಲಿ ಅತ್ಯಂತ ಬೃಹದಾಕಾರವಾದಂತ ಒಂದು ಗಣಪತಿಯ ಮೂರ್ತಿ ನಮ್ ಕಡೆ ಸಾಗಿ ಬರ್ತಾ ಇದೆ. ಆಮೇಲೆ ವಿಶೇಷ ಅಂತಂದ್ರೆ ಆ ಕಲಾವಿದನ ಕೈ ಚಳಕ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಆ ಮೂರ್ತಿಯನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ಅದ್ರ ಜೊತೆಗೇನೆ ನಮ್ಮ ಬಲಭಾಗದಲ್ಲಿರುವಂತ ಇನ್ನೊಂದು ಅದ್ಭುತವಾದಂತ ಗಣೇಶನ ಮೂರ್ತಿಗೆ ಇವಾಗ ಪೂಜೆ ನಡೀತಾ ಇದೆ. ಆ ಪೂಜೆ ಮುಗಿತಿದ್ದಂಗೆನೆ ಅದು ಕೂಡ ವಿಸರ್ಜನೆಗೆ ಸಿದ್ಧವಾಗ್ತಿದೆ.
ಆಮೇಲೆ ಎಲ್ಲಿ ನೋಡಿದಲ್ಲಿ ಯುವಕರು ಈ ಕೇಸರಿ ಶಾಲುಗಳನ್ನ ಹಾಕೊಂಡು ತಮ್ಮ ದ್ವಿಚಕ್ರ ವಾಹನಗಳಲ್ಲಿ ಜಯಘೋಷಗಳನ್ನ ಕೂಗುತ್ತಾ ಇಡೀ ರಸ್ತೆಗಳು ತುಂಬಿ ಅವರು ಓಡಾಡ್ತಿರುವಂತಹ ಸಂಭ್ರಮದ ದೃಶ್ಯ ಇದೀಗ ನಮಗೆ ಇಲ್ಲೆಲ್ಲ ಕಾಣ್ತಾ ಇದಾವೆ. ಅದ್ರ ಜೊತೆಗೇನೆ ಸುಮಾರು 700 ಕಡೆ ಸಂಘ ಸಂಸ್ಥೆಗಳು ಈ ಸಾರ್ವಜನಿಕ ಗಣಪತಿಗಳನ್ನ ಪ್ರತಿಷ್ಠಾಪನೆ ಮಾಡೋದ್ರ ಜೊತೆಗೇನೆ ಒಂದು ಕೋಮು ಸೌಹಾರ್ದತೆ ಮತ್ತು ಬಾಂಧವ್ಯವನ್ನ ಬೆಳೆಸುವಂತಹ ಪ್ರಯತ್ನ ಇವತ್ತು ವಾಣಿಜ್ಯ ನಗರಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಆಗಿದೆ. 11 ದಿನಗಳ ಕಾಲ ಅತ್ಯಂತ ಸಂಭ್ರಮದಿಂದ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಜನ ಇಡೀ ರಾತ್ರಿ ಗಣಪತಿಗಳನ್ನ ನೋಡೋದಕ್ಕೆ ಆಗಮಿಸ್ತಿದ್ರು. ಇವತ್ತು ಈ ವಿಸರ್ಜನೆಯ ಸಂದರ್ಭ ಈಗಾಗಲೇ ಬಹಳಷ್ಟು ಗಣಪತಿಗಳು ತಮ್ಮ ತಮ್ಮ ಪೂಜೆಗಳನ್ನ ಮುಗಿಸ್ಕೊಂಡು ವಿಸರ್ಜನೆಗೆ ಸಾಗ್ತಾ ಇದ್ದಾವೆ. ರವಿ, ನೋಡ್ರಿ, ಅಂದ್ರೆ ಇವತ್ತು ನಾವು ನಿಂತಿರೋದು ಮೆಹರ್ವಾಡಿ ಅವರ ಅಟ್ಟದ ಮೇಲೆ. ಯಾವಾಗ್ಲೂ ಕೂಡ ಐತಿಹಾಸಿಕವಾಗಿ ನಮ್ಮ ಯಾವುದೋ ಒಂದು ವೀಕ್ಷಕಗಳನ್ನು ಕೊಡ್ಲಿಕ್ಕೆ ಗಣಪತಿಯನ್ನು ದೃಶ್ಯವನ್ನ ಬಹಳ ಮನಮೋಹಕವಾದ ದೃಶ್ಯವನ್ನು ನೋಡ್ಲಿಕ್ಕೆ ಈ ಮೆಹರ್ವಾಡಿ ಅಟ್ಟದಕ್ಕಿಂತ ಸುಂದರವಾದ ಜಾಗ ಮತ್ತೊಂದಿಲ್ಲ. ಸುಮಾರು ವರ್ಷಗಳಿಂದಲೇ ಇದನ್ನ ನಡೆಸ್ಕೊಂಡು ಬಂದಂತಹ ಮೆಹರ್ವಾಡಿ ಕುಟುಂಬದವರು ಈಗ ಕುಟುಂಬ ಬೇರೆ ಬೇರೆ ಆಗಿದ್ದಾರೆ, ಚಿಕ್ಕದಾಗಿದ್ದಾರೆ. ಆದ್ರೆ ನಮಗೆ ಒಂದು ಉತ್ತಮವಾದ ಸ್ಥಾನ ಸಿಕ್ಕಿದೆ. ಇಲ್ಲಿ ನಮ್ಮ ಜೊತೆಗೆ ಮೆಹರ್ವಾಡಿ ಅವರು ಕುಟುಂಬದವರು ಆಗಿರುವಂತಹ ಸದಸ್ಯರಿದ್ದಾರೆ. ಅವರು ತಮ್ಮ ಒಂದು ಸಂತಸವನ್ನ ಹೇಗೆ ಈ ಒಂದು ಜಾಗ ಎಷ್ಟು ಅತ್ಯಮೂಲ್ಯವಾಗಿದೆ, ನಾವು ಗಣೇಶ ವಿಸರ್ಜನೆ ನೋಡ್ಲಿಕ್ಕೆ ಆ ಕಡೆಯಿಂದ ಎಲ್ಲ ಆಕಾರದಲ್ಲಿ ಗಣಪತಿಗಳು ಆ ಕಡೆಯಿಂದ ವೈಭವಿತವಾಗಿ ಬಂದು ಈ ಕಡೆ ನಿಧಾನವಾಗಿ ಈ ಗ್ಲಾಸ್ ಹೌಸ್ ಕಡೆ ಹೋಗುವಂತಹದ್ದು ದೃಶ್ಯ ಅದಲ್ಲ, ಬಹಳ ಮನಮೋಹಕವಾಗಿರುವಂತದ್ದು. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಅವ್ರಿಗೆ ಧನ್ಯವಾದ ಹೇಳ್ತಾ, ಮೆಹರ್ವಾಡಿ ಅವರೇ, ನಿಮಗೆ ಈ ಅನಾದಿ ಕಾಲದಿಂದ ನೋಡ್ಕೊಂಡು ಬಂದಿರಲ್ಲ, ಹಿಂದಿ ನಡೀತೈತಿ, ಕನ್ನಡ. ಇವತ್ತು ನಾನು ಎಷ್ಟು ಖುಷಿ ಪಡೆದಿದ್ದೇನೆ. ಇವತ್ತೆಲ್ಲ ವಿಸರ್ಜನಾ ದಿವಸ, ಹಂಗಾಗಿ ಇವತ್ತು ನಮಗೆ ಎಷ್ಟು ಖುಷಿ ಆಗಿದೆ. ಎಲ್ಲಿ ಗಣಪತಿ ಸಾಲ ಆಗಿ ನಮ್ಮ ಎಲ್ಲಾನು ಬರೋಬ್ಬರ ಬಂದೋಬಸ್ತ್ ಮಾಡಿ ಒಂದು ಲೈನದಲ್ಲಿ ಹೋಗ್ಬೇಕನ್ನೋದು ಒಂದು ಏನನ್ನೋದು ತ್ರಾಸ ಅನ್ನೋದು ಏನಿಲ್ಲ. ಇಷ್ಟು ಚೆನ್ನಾಗಿ ನಮ್ಮ ನಡೀತೈತೆ ಅಂದ್ರೆ ನಮ್ಮನ್ನ ಖುಷಿ ಆಗ್ತೈತಿ. ಹಂಗಾಗಿ ಬಹಳ ಖುಷಿಯಾಗಿದೆ. ನಾವು ಇಲ್ಲಾಂದ್ರೆ ನಾವು ಏನ್ ಮಾಡ್ತಿದ್ದೇವ್ರಿ, ಹಿಂದಿ ಅಲ್ರಿ, मनोज जैन ಅಂತ ಹೇಳಿರಿ. एक्चुअली इतना अच्छा लग रहा है मेरे को, आज इतना अच्छा लग रहा है कि कोई चीज अपन को कोई तकलीफ जैसी बात नहीं है. हर एक आदमी इतना खुशी से अपना जाता रहता है, आता रहता है. कोई किसको भी ये भेदभाव नहीं है, कोई किसका ये नहीं है. लेकिन इतना जो सुंदर दृश्य दिख रहा है ना, तो इससे ज्यादा कोई खुशी की बात कुछ नहीं है. हम लोग बॉम्बे वगैरह, दिल्ली, अपना पूना वगैरह सब कुछ हम देखने के लिए जाते हैं. लेकिन हमको तो इतना लगता है कि आज हुबली में जितना अच्छा है ना, इतना शांत और सब कुछ एक लोगों से एक हलजिल मिल के सब काम करने वाले लोग हैं. बस ಬೇಸ್ ಮೇರಾ ಧನ್ಯವಾದ. ಮೆಹರ್ವಾಡಿ ಅವರೇ, ನಿಮಗೆ ಹೃತ್ಪೂರ್ವಕ ಧನ್ಯವಾದ. ಯಾಕಂದ್ರೆ ಇಂಥ ಒಂದು ಮನಮೋಹಕ ಒಂದು ದೃಶ್ಯವನ್ನು ನೋಡ್ಲಿಕ್ಕೆ ಈ ಮೆಹರ್ವಾಡಿ ಅಟ್ಟ ನಮಗೆ ಬಹಳ ಅನುಕೂಲ ಆಗಿದೆ. ನಿಮಗೆ ಧನ್ಯವಾದಗಳು ಹೇಳ್ತಾ, ಇಲ್ಲೊಂದು ಪುಟಾಣಿ ಒಂದು ಹಾಡು ಹಾಡ್ಬೇಕು ಅಂತ ಕಾಯ್ತಾ ಇದೆ. My name is Gritika Baranpur. ओमकार गणपति मंगलकर गणपति एकदंत गणपति हेरंब गणपति लंबोदर गणपति विजयशील गणपति विद्याधर गणपति विजयमूल गणपति नमस्तेस्तु गणपति नमस्तेस्तु गणपति नमस्तेस्तु गणपति नमस्तेस्तु गणपति. ಬಹಳ ಸಂತೋಷ.